ಸ್ಕ್ರೀನ್ ಕಾಣ್ತಾ ಇದೆಯಾ ಮೇಡಮ್ ಎಲ್ಲರಿಗೂ? ಹಾಂ ಕಾಣಿಸ್ತಿದೆ ಸರ್. ಓಕೆ, ಈಗ ಹೇಳಿ. ಇದು ರೆಸಿಸ್ಟೆನ್ಸ್ ಆಯಿತು, ಇದು ಸಪೋರ್ಟ್ ಆಯಿತು. ಮಾರ್ಕೆಟ್ ಸೆಂಟ್ರಲ್ ಇದೆ, ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಪ್ಲಸ್ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಇಲ್ಲೊಂದು ಫ್ಲಾಗ್ ಕಾಣ್ಬೇಕು ನಿಮಗೆ. ನೋಡಿ, ಕಾಣ್ತಿದೆಯಾ ಫ್ಲಾಗು? ಓಕೆ, ಹಾಂ ಕಾಣಿಸ್ತಿದೆ ಸರ್. ಓಕೆ, ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇರೋದ್ರಿಂದ ಇದನ್ನ ನಾವು DLV ಅಂತ ಹೆಡ್ಡಿಂಗ್ ಬರ್ಕೋಬೇಕು. ಅಂದರೆ ನಾಳೆ ಮಾರ್ಕೆಟ್ ಈ ಹೈ ಬ್ರೇಕ್ ಆದರೆ ಫಸ್ಟ್ ಟ್ರೇಡ್ ರೆಸಿಸ್ಟೆನ್ಸ್ವರೆಗೂ ಮಾಡಿ ಆಮೇಲೆ ಸೆಲ್ಲಿಂಗ್ ಪ್ಲಾನ್ ಮಾಡಬೇಕು. ಆರ್ ಲೋ ಬ್ರೇಕ್ ಆದರೆ ಫಸ್ಟ್ ಕರೆಕ್ಷನ್ ಬಂದಮೇಲೆ ಬೈ ಇನ್ ಡಿಪ್ ಆದಮೇಲೆ ಬೈ ಮಾಡಬೇಕು. ಓಕೆ, ಅದಕ್ಕೆ ಹೆಡ್ಡಿಂಗ್ DLV ಅಂತ ಬರ್ಕೊಳ್ಳಿ. ಬರ್ಕೊಂಡ್ರೆ ಈಗ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ವೇಟ್ ಫಾರ್ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಪ್ಲಸ್ SGX. SGX ಬಗ್ಗೆ ಎಲ್ಲರಿಗೂ ಕ್ಲಾರಿಟಿ ಇದೆಯಲ್ಲ? ಕ್ಲಾಸಸ್ ಆಗಿದ್ದಾವೆ. ಓಕೆ, ಈ ಪಾಯಿಂಟ್ ಏನಂದ್ರೆ ವೇಟ್ ಫಾರ್ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಏನಂತಂದ್ರೆ ನಾಳೆ ಮಾರ್ಕೆಟ್ ಫ್ಲಾಗ್ ಇಂದ ಹೈ ಓಪನ್ ಆಗುತ್ತಾ, ಫ್ಲಾಗ್ ಇಂದ ಲೋ ಓಪನ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಇದ್ರ ಒಳಗಡೆ ಓಪನ್ ಆದರೆ ಇನ್ನು ಕ್ಲಾರಿಟಿ ನಿಮಗೆ ತುಂಬಾ ಪರ್ಫೆಕ್ಟ್ ಎಂಟ್ರಿ ಸಿಗ್ತವೆ. ಹೈ ಓಪನ್ ಆಗುತ್ತಾ ಲೋ ಓಪನ್ ಆಗುತ್ತಾ ಅದು ಇಂಪಾರ್ಟೆಂಟ್. ಅದಕ್ಕೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ವೇಟ್ ಮಾಡಬೇಕು. ಓಕೆ, ವೇಟ್ ಫಾರ್ ಮಾರ್ಕೆಟ್ ಓಪನಿಂಗ್ ಪ್ಲೇಸ್. ಓಕೆ ಸರ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪ್ಲಸ್ ಪಾಯಿಂಟ್ ಏನು ಗೋವಿಂದ್ರ ಸರ್, ನೀವು ಹೇಳ್ತೀರಾ? ಸರ್, ಸೆಕೆಂಡ್ ಪ್ಲಸ್ ಪಾಯಿಂಟ್ ಹೇಳಿ. DLV ಅಂದರೆ ನಿಮಗೆ ಪ್ಲಸ್ ಕಡೆನೂ ಟೆಕ್ನಿಕಲ್ ಆಗಿ ಪಾಯಿಂಟ್ಸ್ ಇರಬೇಕು, ಮೈನಸ್ ಕಡೆ ಟೆಕ್ನಿಕಲ್ ಆಗಿ ಪಾಯಿಂಟ್ಸ್ ಇರಬೇಕು. ಫಸ್ಟ್ ಪ್ಲಸ್ ಬರೀರಿ. ಪ್ಲಸ್ ಕಡೆ ಟೆಕ್ನಿಕಲ್ ಆಗಿ ಏನು ಪಾಯಿಂಟ್ಸ್ ಇದಾವೆ ಹೇಳಿ. ಪ್ಲಸ್ ಕಡೆ ಸರ್, ಹಾಂ ಸರ್. ಸರ್ ಹೇಳಿ ಸರ್, ಶರಣಪ್ಪ ಸರ್. ಸರ್, ಮಾರ್ಕೆಟ್ ಫುಲ್ ಡೇ ಒಂದೇ ಜೋನಲ್ಲಿ ಫೈಟ್ ಆಗಿದೆ ಸರ್. ಅವಾಗ ಒಂದೇ ಜೋನಲ್ಲಿ ಫೈಟ್ ಆಗಿದೆ, ಮಾರ್ಕೆಟ್ ಅಪ್ಸೈಡ್ ಹೋಗಿದೆ. ಹಾಂ, ಓಕೆ ಸರ್. ಇವಾಗ ನೀವು ಬರ್ಕೊಳ್ಳಿ ಪ್ಲಸ್ ಪಾಯಿಂಟ್ ಏನಂದರೆ ಒಂದು ಟೆಕ್ನಿಕಲ್ ಆಗಿ ನೋಡಿ, ರೆಸಿಸ್ಟೆನ್ಸ್ ಅನ್ನೋದು ಇಲ್ಲಿಗೋ ಯೂಟರ್ನ್ ಆಗಿ ಬಂದಿದೆ. ಓಕೆ, ಮತ್ತೆ ಇಲ್ಲಿ ಹೋದರೆ ಇದು ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ನಿಮಗೆ ಸ್ಕೋಪ್ ಇದೆ. ಓಕೆ, ಇದನ್ನು ನೋಡಿ. ಟುಡೇ ಹೈ ಬ್ರೇಕ್ ಮೀನ್ಸ್ ಸೆಕೆಂಡ್ ಪ್ಲಸ್ ಪಾಯಿಂಟ್ ಬರ್ಕೊಳ್ಳಿ. ಸರ್ ಹೇಳಿ. ಟುಡೇ ಹೈ ಬ್ರೇಕ್ ಮೀನ್ಸ್ ಹೈ, ಇವತ್ತಿನ ಹೈ ಬ್ರೇಕ್ ಆದರೆ ನಿಮಗೆ ರೆಸಿಸ್ಟೆನ್ಸ್ ಅನ್ನೋದಿಲ್ಲ ಇಲ್ಲಿವರೆಗೂ. ಟುಡೇ ಹೈ ಬ್ರೇಕ್ ಮೀನ್ಸ್ ನೋ ರೆಸಿಸ್ಟೆನ್ಸ್. ಮೀನ್ಸ್ ನೋ ರೆಸಿಸ್ಟೆನ್ಸ್. ನೆಕ್ಸ್ಟ್ ಎಷ್ಟು ಪಾಯಿಂಟು ನೀವು ಇಲ್ಲಿ ನೋಡಿ. 500 ಎಷ್ಟು ಪಾಯಿಂಟ್ ಸರ್? ಸರ್ 500 ಪಾಯಿಂಟ್ಸ್. 500 ಪಾಯಿಂಟ್ಸ್. 600 points. Near resistance up to 500 points. 500 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಮೂರನೇದು ಪ್ಲಸ್ ಪಾಯಿಂಟ್. ಇದಕ್ಕೆ ಮುಂಚೆ ಶರಣಪ್ಪ ಸರ್ ಹೇಳಿದ ಪ್ರಕಾರ ಟುಡೇ ಫುಲ್ ಡೇ ಮಾರ್ಕೆಟ್ ಫೈಟ್ ಒನ್ ಪ್ಲೇಸ್, ರೈಟ್? ಇವತ್ತು ನೀವು ನೋಡಿಕೊಂಡ್ರೆ ಮಾರ್ಕೆಟ್ ಕಂಪ್ಲೀಟಾಗಿ ಒಂದು ಪ್ಲೇಸಲ್ಲಿ ಫೈಟ್ ಮಾಡಿದೆ. ಮಾರ್ಕೆಟ್ ಯಾವಾಗ ಫೈಟ್ ಮಾಡುತ್ತೆ ಅವಾಗ ಅಪ್ಸೈಡ್ ಹೋಗುತ್ತೆ. ಓಕೆ, ಬರೀರಿ ಅದನ್ನು. ಓಕೆ ಸರ್. ಟುಡೇ ಫುಲ್ ಡೇ ಮಾರ್ಕೆಟ್ ಫೈಟ್ ಒನ್ ಪ್ಲೇಸ್. ವೆನ್ ಮಾರ್ಕೆಟ್ ಫೈಟ್ going upside. Okay, when sir, when market fight going upside. ಯಾವಾಗ ಮಾರ್ಕೆಟ್ ಫೈಟ್ ಮಾಡುತ್ತೋ ಅವಾಗೆಲ್ಲ ಅಪ್ಸೈಡ್ ಹೋಗುತ್ತೆ. ನೀವು ಬೇಕಾದರೆ ಬ್ಯಾಕ್ ಸೈಡ್ ಚಾರ್ಟ್ ತೆಗೆದು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವೆಲ್ಲಾದರೂ ನೋಡ್ಕೊ ಬನ್ನಿ, ಮಾರ್ಕೆಟ್ ಫೈಟ್ ಮಾಡಿದ್ರೆ ಅಪ್ಸೈಡ್ ಹೋಗುತ್ತೆ. ಇಲ್ಲಿ ಫೈಟ್ ಆಗಿದೆ ಅಪ್ಸೈಡ್ ಹೋಗಿದೆ, ಇಲ್ಲಿ ಫೈಟ್ ಆಗಿದೆ ಅಪ್ಸೈಡ್ ಹೋಗಿದೆ. ಈ ಥರ ನೀವು ನೋಡ್ಕೊಂಡು ಬನ್ನಿ, ಸಿಗುತ್ತೆ ನಿಮಗೆ. ಮಾರ್ಕೆಟ್ ಫೈಟ್ ಮಾಡಿದ್ರೆ ಅಪ್ಸೈಡ್ ಹೋಗುತ್ತೆ. ಬರ್ಕೊಂಡ್ರ? 2 ಪ್ಲಸ್ ಪಾಯಿಂಟ್ ಆಯಿತು. ಈಗ ಮೈನಸ್ ಪಾಯಿಂಟ್. DLV ಅಂದರೆ ಪ್ಲಸ್ ಇರಬೇಕು ಮೈನಸ್ ಇರಬೇಕಲ್ವಾ? ಮೈನಸ್ ಪಾಯಿಂಟ್ ಬರೀರಿ.
4ನೇ ಪಾಯಿಂಟ್ ಮೈನಸ್ ಪಾಯಿಂಟ್. ಮೈನಸ್ ಪಾಯಿಂಟ್ ಏನಂದರೆ 58,000. ಇಲ್ಲಿ 58,000 ಕಾಣ್ತಿದೆಯಲ್ಲ ನಿಮಗೆ, 58,000 ಹಾಂ ಸರ್. ಎಲ್ಲರಿಗೂ ಕಾಣ್ತಾ ಇದೆ 58,000. ಇದು ಒಳ್ಳೆ ರೌಂಡ್ ಫಿಗರ್. ಬ್ಯಾಂಕ್ ನಿಫ್ಟಿ ಅನ್ನೋದು ಎವ್ರಿ 1000 ಪಾಯಿಂಟ್ ರೌಂಡ್ ಫಿಗರ್ಗೆ ರೆಸ್ಪೆಕ್ಟ್ ಕೊಡುತ್ತೆ. ಇದು ಒಳ್ಳೆ ರೌಂಡ್ ಫಿಗರ್. ಇವತ್ತು ಮಾರ್ಕೆಟ್ ಇದನ್ನು ಸುಮಾರು ಸತಿ ಫೈಟ್ ಮಾಡಿ ಬ್ರೇಕ್ ಮಾಡ್ತು. ಬಟ್ ಕ್ಲೋಸಿಂಗ್ ಮಾತ್ರ ಎಲ್ಲಿ ಕೊಟ್ಟಿದೆ ನೋಡಿ, ರೌಂಡ್ ಫಿಗರ್ ಡೌನ್ ಸೈಡ್ ಕೊಟ್ಟಿದೆ. ಓಕೆ, ಇದು ನಮಗೊಂದು ನೆಗೆಟಿವ್, ಇದು ಬರ್ಕೊಳ್ಳಿ. ಸರ್ ಫಸ್ಟ್ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆ ಪಾಯಿಂಟ್ ಹೇಳಿ ಸರ್. 58,000 is ಗುಡ್ ರೌಂಡ್ ಫಿಗರ್. good round figure. Today market break this level, but close round figure downside. Downside. ಬರ್ಕೊಂಡ್ರಾ? ಸರ್ ಸ್ಟಾರ್ಟಿಂಗ್ ಅಲ್ಲಿ ಸರ್ ಒಂದು ಲೈನ್ ಹೇಳಿದ್ರಿ. 58,000 is round figure. ಸರ್ ಅಲ್ಲ 1000 ಇದ್ದಾಗ ಏನೋ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಈಗ ಬ್ಯಾಂಕ್ ನಿಫ್ಟಿ 1000 ಇಲ್ಲಿ ಪ್ರತಿ 500ಗೆ 1000ಗೆ ರೌಂಡ್ ಫಿಗರ್ಗೆ ರೆಸ್ಪೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರು ಅವರು. 58,000 57,000 ಈ ತರ 1000 ನಂಬರ್ಸ್ ಎಲ್ಲೆಲ್ಲಿ ಬರುತ್ತೋ ಇದಕ್ಕೆಲ್ಲ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡುತ್ತೆ. ಸರ್ ಅಂದ್ರೆ ಏನದು ಮೂವ್ ಆಗುತ್ತೆ ಅಂತನಾ ಅಥವಾ ಡೌನ್ ಆಗುತ್ತೆ ಅಂತ ಹೆಂಗೆ? ಬ್ರೇಕ್ ಮಾಡಿ ಇದ್ರ ಮೇಲೆ ಕ್ಲೋಸ್ ಆದ್ರೆ ಈ ರೌಂಡ್ ಫಿಗರ್ ನಿಮಗೆ ಸಪೋರ್ಟ್ ಆಗುತ್ತೆ. ಇದು ಬ್ರೇಕ್ ಮಾಡಿ ಇದ್ರ ಕೆಳಗಡೆ ಕ್ಲೋಸ್ ಆಗ್ಬಿಟ್ಟು ಅದು ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ ಸರ್. ಓಕೆ, ಮೈನಸ್ ಇನ್ನೊಂದು ಮೈನಸ್ 5th ಪಾಯಿಂಟ್, 5ನೇ ಮೈನಸ್ ಪಾಯಿಂಟ್. ನೋ ಸಪೋರ್ಟ್ ಟು ನಿಯರ್. ನೋಡಿ ಮಾರ್ಕೆಟ್ಗೆ ಸಪೋರ್ಟೇ ಇಲ್ಲ ಇಲ್ಲಿವರೆಗೂ. 700 ಪಾಯಿಂಟ್. No support to near. Next 700 points. Up to ಬರ್ಕೋಬಹುದು, ನೆಕ್ಸ್ಟ್ ಬರ್ಕೋಬಹುದು ನೀವು. 700 points. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರ್ತದೆ, ಮೈನಸ್ ಪಾಯಿಂಟ್. ಅದೇನು ಅಂದರೆ ನೋಡಿ, ಮಾರ್ಕೆಟ್ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ವಿ ಹ್ಯಾವ್ ಟು ವೇಟ್ ಫಾರ್ ಕರೆಕ್ಷನ್ ಆರ್ ರಿಟ್ರೆಸ್ಮೆಂಟ್. ಓಕೆ, ಇದನ್ನ ಬರೀರಿ. 6th ಮೈನಸ್ ಪಾಯಿಂಟ್ ಮಾರ್ಕೆಟ್. ಸರ್ ಒಂದು ನಿಮಿಷ ಸರ್, ಇದು ಕರೆಕ್ಷನ್ ಅಂತಂದ್ರೆ ಈಗ ನೀವು ಅಲ್ಲಿ ಲೈನ್ ಹಾಕಿದ್ರಲ್ಲ ಸರ್ ಮೇಲೆ ಗ್ರೀನು, ಸರ್ ಅದನ್ನ ಬ್ರೇಕ್ ಮಾಡಿ ಮೇಲೋಗೋವರೆಗೆ ವೆಯ್ಟ್ ಮಾಡಬೇಕು ಅಂತ. ಕರೆಕ್ಷನ್ ಅಂದ್ರೆ ಕೆಳಗಡೆ ಬರೋದನ್ನ ಮೇಡಮ್ ಕರೆಕ್ಷನ್. ಸರ್ ಹೇಳ್ತಾ ಇರೋದು ಈಗ ಕರೆಕ್ಷನ್ ವೆಯ್ಟ್ ಮಾಡಬೇಕು ಅಂದ್ರೆ ಲೈಕ್ ರೆಡ್ ಲೈನ್ ಹಾಕಿದ್ರಲ್ಲ ಸರ್, ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದು ಹೋಗೋದನ್ನ ನಾವು ವೇಟ್ ಮಾಡ್ಬೇಕಾ ಅಥವಾ ಇದು ಬ್ರೇಕ್ ಆದ ತಕ್ಷಣ ನಾವು ಸೆಲ್ಲಿಂಗ್ ಗೆ ತಗೋಬಹುದಲ್ವಾ? ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬಹುದು. ಓಕೆ, ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬಹುದು ಫಸ್ಟ್ ಟ್ರೇಡ್. ಅದಾದ್ಮೇಲೆ ನಿಮ್ಮ ಸಪೋರ್ಟ್ ಹತ್ರ ಬಂದಾಗ ನೀವು ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ಕೋಬೇಕು. ಓಕೆ ಸರ್. ಅಲ್ಲಿ ಸರ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಹೈ. ಹೌದು, ಹೇಳಿ ಸರ್ ಬರ್ಕೊಳ್ಳಕ್ಕೆ. ಮಾರ್ಕೆಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಒಂದು ಕರೆಕ್ಷನ್ ಆಗೋವರೆಗೂ ವೇಟ್ ಮಾಡಬೇಕು, ಇಲ್ಲ ರೀಟ್ರೇಸ್ ಆಗೋವರೆಗೂ ವೇಟ್ ಮಾಡಬೇಕು. ಬರ್ಕೊಳ್ಳಿ. ಮಾರ್ಕೆಟ್ ಸಪೋರ್ಟ್, ಮಾರ್ಕೆಟ್ ಬಿಟ್ವೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ we have to wait for correction or retracement. ಓಕೆ, ಈಗ ಸಪೋರ್ಟ್ ಲೆವೆಲ್ಸ್ ಬರ್ಕೊಳ್ಳಿ. ಸಪೋರ್ಟ್ ಲೆವೆಲ್. ಓಕೆ ಸರ್. ಸಪೋರ್ಟ್ ಲೆವೆಲ್ಸ್ ಬರ್ಕೊಳ್ಳಿ. 57,220. 220. ಆ್ಯಕ್ಚುಲಿ ನಿಮಗೆ ಈ ನಾಳೆಗೆ 2 ಬೇಕಾಗಿಲ್ಲ. ಇದು 2 ಬೇಕಾಗಿಲ್ಲ, ಇದೊಂದೇ ಸಾಕು. ಯಾಕಂದರೆ ಇಲ್ಲಿಂದ ಇಲ್ಲಿಗೆ 700 ಪಾಯಿಂಟ್ಸ್ ಇದೆ.
ಇದೊಂದು ಸಾಕು. ಇಲ್ಲಿಗೆ ಬಂದಮೇಲೆ ಬೇಕಾದ್ರೆ ನೀವು ನಾಳೆ ಇದನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಬಟ್ ಇದು ಇರಲಿ ಚಾರ್ಟಲ್ಲಿ, ಇದೊಂದು ಸಾಕು ನಾಳೆಗೆ. ಮಿಡ್ ಸಪೋರ್ಟ್ ಒಂದು ಸಾಕು, ಬರ್ಕೊಳ್ಳಿ. 57,200 ಸಪೋರ್ಟ್ ನಾವು 57,220 ಸಪೋರ್ಟ್ ಸರ್. ಅದು ಮಿಡ್ ಸಪೋರ್ಟ್ ಅಂತ ಹಾಕ್ಕೊಳ್ಳಿ ಮೇಡಮ್. ಮಿಡ್ ಸಪೋರ್ಟ್ ಲೈನ್. ರೆಸಿಸ್ಟೆನ್ಸ್ ಲೈನ್ ಅನ್ನೋದು ಹೇಳಿ ಮೇಡಮ್. ಮಿಡ್ ರೆಸಿಸ್ಟೆನ್ಸ್ ಅಂತ ಹಾಕೊಳ್ಳ ಮಿಡ್ ರೆಸಿಸ್ಟೆನ್ಸ್ ಇಲ್ಲ, ಯಾಕಂದ್ರೆ ನಿಮಗೆ ಹಾಲ್ ಟೈಮ್ ಹೈ ಅದೇ ಅಪ್ಡೇಟ್ ಮಾಡಿರಿ ಮೇಡಮ್. ಓಕೆ, ಏನಾಯ್ತು ಇದಕ್ಕೆ? ಓಕೆ ಓಕೆ ಸರ್. ಇರಿ ಮೇಡಮ್ ಒಂದು ನಿಮಿಷ. ಇನ್ವಾಲಿಡ್ ಸಿಂಬಲ್, ದಿಸ್ ಸಿಂಬಲ್ ಇನ್ವ್ಯಾಲಿಡ್ ಸಿಂಬಲ್ ಯಾಕೆ? ಬ್ಯಾಂಕ್ ನಿಫ್ಟಿ ಹಾಲ್ ಟೈಮ್ ಹೈ ಮಾಡಿದ್ಮೇಲೆ ಅದಕ್ಕೆ ಮೇಲೆ ಲೆವೆಲ್ಸ್ ಹೋಗಿಲ್ಲ ಯಾವುದೂ. ಓಕೆ ಸರ್. ಇದೇನಾಯ್ತು ಇದಕ್ಕೆ? ಈಗ ನೋಡಿ, ನೀವು ಬ್ಯಾಂಕ್ ನಿಫ್ಟಿ ಅನ್ನೋದು ಹಾಲ್ ಟೈಮ್ ಹೈ ಕ್ರಿಯೇಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಅದ್ರ ಮೇಲೆ ಹೋಗಿಲ್ಲ ಅಂದ್ರೆ ಇದೊಂದೇ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಇರೋದು. ಓಕೆ ಸರ್. ಅದಕ್ಕೆ ಇದನ್ನ ಬರಿಬೇಕು, ಬರೀರಿ. ಇದು ಬಿಟ್ರೆ ಬೇರೆ ಲೆವೆಲ್ಸ್ ಇಲ್ಲ. ಬರ್ದೆ ಸರ್. 58,564 ಆರ್ ಆಲ್ ಟೈಮ್ ಹೈ ಅಂತ ಕೂಡ ಬರ್ಕೋಬೋದು. 58,564 ಈಸ್ ರೆಸಿಸ್ಟೆನ್ಸ್. ಓಕೆ, ಈಗ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಟೆಕ್ನಿಕಲ್ ಆಗಿ ಡ್ಯೂಯಲ್ ಟೆಕ್ನಿಕಲ್ ಆಗಿ ಬೈ ಸೈಡ್ ಯಾಕೆ ಇರಬೇಕು, ಸೆಲ್ ಸೈಡ್ ಯಾಕೆ ಇರಬೇಕು, ಬೈ ಮಾಡಿದ್ರೆ ಎಲ್ಲಿ ಮಾಡಬೇಕು, ಸೆಲ್ ಮಾಡಿದ್ರೆ ಎಲ್ಲಿ ಮಾಡಬೇಕು, ಇದಕ್ಕೆ ರೆಸಿಸ್ಟೆನ್ಸ್ ಯಾವುದು, ಇದಕ್ಕೆ ಸಪೋರ್ಟ್ ಯಾವುದು ಅಂತ ಕ್ಲಿಯರ್ ಆಗಿ ಬರ್ಕೊಂಡಿದ್ದೀರಾ, ರೈಟ್? ಸೇಮ್ ಇದೇ ಥರ ಈಗ ನಿಫ್ಟಿಯಲ್ಲಿ ಕೂಡ ಬರೀಬೇಕು. ನಿಫ್ಟಿ, ಈಗ ನಿಫ್ಟಿ ಹೇಳಿ. ಓಕೆ, ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ವೇಟ್ ಫಾರ್ ಮಾರ್ಕೆಟ್ ಓಪನಿಂಗ್ ಪ್ಲೇಸ್. ಪ್ಲಸ್ SGX. ಓಕೆ, ಈಗ ಇದರಲ್ಲಿ ನೀವು ಡೇ ಚಾರ್ಟ್ ನೋಡಿ, ಗ್ರೀನ್ ಇದೆ, ಕಾಣ್ತಿದ್ಯಾ? ಡೇ ಚಾರ್ಟ್ ಗ್ರೀನ್ ಇದೆ. ಡೇ ಚಾರ್ಟ್ ವೀಕ್ಲಿ ಚಾರ್ಟ್ ನೋಡಿ, ಗ್ರೀನ್ ಇದೆ. ಮಂತ್ಲಿ ಚಾರ್ಟ್ ನೋಡಿ, ರೆಡ್ ಇದೆ. ಅಂದರೆ ನಾವು ಇಂಟ್ರಾಡೇ ಮಾಡ್ತಾ ಇದೀವಿ ಅಂದರೆ ನಮಗೆ ಮಂತ್ಲಿ ಚಾರ್ಟ್ ಏನು ಪರವಾಗಿಲ್ಲ. ವೀಕ್ಲಿ ಮತ್ತು ಡೈಲಿ ಎರಡು ಗ್ರೀನ್ ಇದೆ ಅಂದರೆ ಇಂಟ್ರಾಡೇಗೆ ಓಕೆ. ಓಕೆ, ಸರ್ ಇದು ಗ್ರೀನ್ ರೆಡ್ ಅಂತ ನೋಡೋದು ಇಂಟ್ರಾಡೇಗೆ ಮಾಡೋಕ್ಕೋಸ್ಕರನಾ? ಹಾಂ ಮೇಡಮ್, ಯಾರು ಸ್ಟ್ರೆಂತ್ ಇದ್ದಾರೆ ಅಂತ. 3 ಗ್ರೀನ್ ಇದ್ದರೆ ಒಳ್ಳೆ ಸ್ಟ್ರೆಂತ್ ಇದೆ ಬೈಯಿಂಗ್ ಕಡೆಗೆ ಅಂತ, 3 ರೆಡ್ ಇದ್ದರೆ ಒಳ್ಳೆ ಸ್ಟ್ರೆಂತ್ ಇದೆ ಸೆಲ್ಲಿಂಗ್ ಕಡೆಗೆ ಅಂತ. ಓಕೆ, ಇದು ಬೈ ಆ್ಯಂಡ್ ಡಿಪ್. ನಿಫ್ಟಿ ಬೈ ಆ್ಯಂಡ್ ಡಿಪ್ ಅಂತ. ಇದು ನೋಡಿ, ಫಸ್ಟ್ ಕರೆಕ್ಷನ್ ಬರಬೇಕು, ಅದಾದಮೇಲೆ ಬೈ ಪ್ಲಾನ್ ಮಾಡಬೇಕು. ಆರ್ ಈ ರೆಸಿಸ್ಟೆನ್ಸ್ ಎಲ್ಲರೂ ಡೇ ಐ ಬ್ರೇಕ್ ಆದಾಗ ಬೈ ಮಾಡಬೇಕು ಅಂತಾರೆ, ಆ ಥರ ಮಾಡಬಾರ್ದು. ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದ್ಮೇಲೆ ಬೈ ಮಾಡಬೇಕು. ಸರ್ ನಾನು ಫೋಟೋ ಕಳಿಸಿದ್ದೀನಿ, ಆ ರೆಸಿಸ್ಟೆನ್ಸ್ ಸಪೋರ್ಟ್ ಹಾಕಿರೋ ಸರಿ ಐತೆ ಹೆಂಗಂತ ಹೇಳಿ ಸರ್. ಬರ್ಕೊಂಡ್ರಾ? ಬರ್ಕೊಂಡೆ ಸರ್. ಸೆಕೆಂಡ್ ಪ್ಲಸ್ ಪಾಯಿಂಟ್ ಬರ್ಕೊಳ್ಳಿ, ಡೇ ಚಾರ್ಟ್ ಗ್ರೀನ್ ಪ್ಲಸ್ ವೀಕ್ಲಿ ಚಾರ್ಟ್ green, 1:2 vote. This is good for buying. Sir, 1:3 na? 1:2 madam. 1:2 green. The next? No resistance near next 100 points. Resistance illa. Tends to near
ನೆಕ್ಸ್ಟ್ 100 ಪಾಯಿಂಟ್ಸ್. ಓಕೆ, ಇದು ಟೆಕ್ನಿಕಲ್ ಆಗಿ ಪ್ಲಸ್ ಪಾಯಿಂಟ್ಸ್. ಮೈನಸ್ ಪಾಯಿಂಟ್ಸ್ ಅಂದರೆ ಸಪೋರ್ಟ್ ಕೂಡ ಇಲ್ಲ ನೋಡಿ, ಸೆಂಟ್ರಲ್ ಇದೆ, ಮೈನಸ್ ಪಾಯಿಂಟ್ ಬರೀರಿ. ನೋ ಸಪೋರ್ಟ್ ಟು ನಿಯರ್. ನಿಯರ್. ನೆಕ್ಸ್ಟ್ ಎಷ್ಟು ಪಾಯಿಂಟ್ ಸಪೋರ್ಟ್ ಇಲ್ಲ? 120 ಪಾಯಿಂಟ್ಸ್. 120 ಪಾಯಿಂಟ್ಸ್. ಎಸ್. ಓಕೆ, ಇನ್ನೊಂದು ಮೈನಸ್ ಪಾಯಿಂಟ್ ಬರೀರಿ, 5ನೇದು. ಮಾರ್ಕೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೆಂಟರ್. ಮಾರ್ಕೆಟ್ between support and resistance. Resistance. Okay, sir. Minus. You have to wait for correction or retracement. Okay. ಅದಾದ್ಮೇಲೆ ಇಲ್ಲಿ ನೋಡಿ, ಕಂಟಿನ್ಯೂಸ್ ಆಗಿ 1 ಅವರ್ ಫಾಲಿಂಗ್ ಅಲ್ಲಿದೆ ಮಾರ್ಕೆಟ್, ಲಾಸ್ಟ್ 1 ಅವರ್. ಇಲ್ಲೊಂದು ಪಾಯಿಂಟ್ ಏನಂದರೆ ಲಾಸ್ಟ್ 45 ಮಿನಿಟ್ಸ್ ಮಾರ್ಕೆಟ್ ಫಾಲ್ ಆಗಿದೆ ಅಂದರೆ ನಿಮಗೆ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಬರೀ ಹೇಳಿ ಸರ್, ಅದು ಪಾಯಿಂಟ್ ಲಾಸ್ಟ್ ಇನ್ನೊಂದ್ಸಲ ಹೇಳಿ ಸರ್. ಸರ್, ಇವಾಗ ಹೇಳಿರಲ್ಲ ಪಾಯಿಂಟ್ ಹೇಳಿ ಸರ್. ಲಾಸ್ಟ್ ಅವರು ಲಾಸ್ಟ್ 45 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆದರೆ, ಆರ್ ಲಾಸ್ಟ್ 45 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮೇಲೆ ಹೋದರೆ, ಮೇಲೆ ಹೋಗಿದೆ ಅಂದರೆ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. 45 ಮಿನಿಟ್ಸ್ ಫಾಲ್ ಆಗಿದೆ ಅಂದರೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಇಲ್ಲಿ ಬೇಕಾದ್ರೆ ಒಂದು 2 ಚಾರ್ಟ್ ತೋರಿಸ್ತೀನಿ ನೋಡಿ ನಾನು, ನೀವು ನೋಡ್ಕೊಳ್ಳಿ. 15 ಮಿನಿಟ್ಸ್ ಇಟ್ಕೊಳ್ಳಿ ಟೈಮ್ ಫ್ರೇಮ್. ಕಂಟಿನ್ಯೂಸ್ ಆಗಿ ಎಲ್ಲಿ ಫಾಲ್ ಆಗಿರುತ್ತೋ ಅಲ್ಲಿ ನಿಮಗೆ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿರುತ್ತೆ. ನೀವು ಅನಾಲಿಸಿಸ್ ಬರ್ದ್ಬಿಡಿ, ಆಮೇಲೆ ಕ್ಲಾಸ್ ಮಾಡುವಾಗ ತೋರಿಸ್ತೀನಿ ನಾನು. ಓಕೆ, ಇದು ಮೈನಸ್ ಪಾಯಿಂಟ್ ಬರೀರಿ. ಟುಡೇ ಲಾಸ್ಟ್ 1 ಅವರ್ good fall came. This rally continue on good for morning. ಓಕೆ, ಇವಾಗ ಇದಕ್ಕೆ ಸಪೋರ್ಟ್ ಲೆವೆಲ್ಸ್ ನಿಫ್ಟಿಗೆ ಸಪೋರ್ಟ್ ಲೈನ್ 25,450 is mid. 25,450 ನೋಡಿ, ಮಿಡ್ ಸಪೋರ್ಟ್ ಸರ್. ಈಗ ಗೋವಿಂದ್ರ ಸರ್ ಕೂಡ ಹಾಕಿದ್ರು, ಇಲ್ಲಿ ಹಾಕಿದ್ರು ಲೆವೆಲ್, ಇದಕ್ಕೆ ಸಪೋರ್ಟ್ ಹಾಕ್ಕೊಳ್ತಾರೆ. ಬಟ್ ಸುಮಾರು ಸತಿ ನೀವು ನೋಡಿರ್ತೀರ, ಇದು ಮಾರ್ಕೆಟ್ ರೆಸ್ಪೆಕ್ಟ್ ಕೊಡಲ್ಲ. ನಾವು ಹಾಕಿರೋ ಲೆವೆಲ್ ಬಂದು ಟಚ್ ಆಗಿದ ತಕ್ಷಣ ವಾಪಸ್ ಹೋಗುತ್ತೆ. ಈ ಸಪೋರ್ಟ್ ಇಲ್ಲಿ ಯಾಕೆ ಹಾಕಬೇಕು ಅನ್ನೋದು ಕ್ವಶನ್ ಮಾರ್ಕ್. ಹೌದು ಸರ್, ಅದೇ ಡೌಟ್. ಹಾಂ ಸರ್, ಅದಕ್ಕೆ ಒಂದು ಹಾಕಿ ಕಳಿಸಿದ್ದು ಸರ್. ಅದಕ್ಕೆ ಸುಮಾರು ಜನ ಏನನ್ನೋ ಮಾಡಿದ್ರು, ಅದಾಗಿಲ್ಲ. ಇದು ಹಾಕಕ್ಕೆ ಅಷ್ಟು ಈಸಿ ಅಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಅಷ್ಟು ಈಸಿ ಅಲ್ಲ. ನೀವು ಎಷ್ಟು ಅನಾಲಿಸಿಸ್ ವಿಡಿಯೋದಲ್ಲಿ ನೋಡಿ, ನಮ್ಮ ಲೆವೆಲ್ ಟಚ್ ಆಗಿದೆ. ಹೌದು ಸರ್, ನಾನು ಎಷ್ಟು ಸಲ ಟ್ರೈ ಮಾಡಿದೀನಿ. ನಾನು ಸಪೋರ್ಟ್ ಹಾಕಿ ರೆಸಿಸ್ಟೆನ್ಸ್ ಹಾಕಿದೀನಿ, ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡಿದ್ರು ಮತ್ತೆ ಫಾಲ್ ಆಗಿದೆ, ಅದು ರಿಟರ್ನ್ ಬಂದಿಲ್ಲ. ಅದು ನೀವ್ ಹಾಕೋ ಲೆವೆಲ್ ಪಕ್ಕಾ ರೆಸ್ಪೆಕ್ಟ್ ಕೊಟ್ಬಿಟ್ಟು ರಿಟರ್ನ್ ವಾಪಸ್ ಆಗಿದೆ, ಇಲ್ಲ ಮೇಲಿಂದ ಕೆಳಗಡೆ ಬಂದಿದೆ ರಿಟರ್ನ್. ಟಚ್ ಆದ್ರೆ ಸಾಕು ಸರ್, ಎಗ್ರುತ್ತೆ ಮತ್ತೆ ಮೇಲೆ ಅದು. ಹೌದು ಸರ್, ನಾವ್ ಹಾಕಿರೋವಲ್ಲ ಫೇಲೇ ಆಗಿರೋ ಜಾಸ್ತಿ ಫುಲ್ಲು. ಏನಾಗಲ್ಲ ಸರ್, ಹೇಳ್ಕೊಡ್ತೀನಿ ನಾನು. ಇದನ್ನ ಬರ್ಕೊಳ್ಳಿ. ಮೇಜರ್ ಸಪೋರ್ಟ್ 25,285. 285 ಈಸ್ ಮೇಜರ್. ರೆಸಿಸ್ಟೆನ್ಸ್ ಲೈನ್
25,685 is made 25,800 ಸರ್ ಇನ್ನೊಂದು ಸರ್ is ಮಿಡ್ಡಲ್ಲಿ measured ಸರ್ ಇನ್ನೊಂದು ಸರ್ 25,685. 685. ಓಕೆ, ಈಗ ನೋಡ್ಕೊಂಡ್ರಲ್ಲ, ಡೈಲಿ ಇದೇ ಥರ ಟೆಕ್ನಿಕಲ್ ಆಗಿ ನಾವು ನಾಳೆ ಯಾಕೆ ಬೈ ಮಾಡಬೇಕು, ಯಾಕೆ ಸೆಲ್ ಮಾಡಬೇಕು ಅನ್ನೋದು ನಮ್ಮ ಹತ್ರ ಟೆಕ್ನಿಕಲ್ ಆಗಿ 5 ಪಾಯಿಂಟ್ಸ್ ಇರಬೇಕು. ಈಗ ನಾವು ಏನೇನು ಅಬ್ಸರ್ವ್ ಮಾಡಿ ಆ 5 ಪಾಯಿಂಟ್ಸ್ ಬರೆದ್ವಿ ಅನ್ನೋದು ನೀವು ನೋಡಿದ್ದೀರಾ. ನಾಳೆ ಟ್ರೈ ಮಾಡಿ ನೋಡಿ ಸ್ವಂತಕ್ಕೆ. ನಾನು ಲಿಂಕ್ ಕಳಿಸ್ತೀನಿ, ನೀವು ಬಂದು ಎಕ್ಸ್ಪ್ಲೇನ್ ಮಾಡಿ ಒಂದೊಂದು ಪಾಯಿಂಟೇ. ಏನಾದರೂ ಮಿಸ್ಟೇಕ್ಸ್ ಬಂದರೆ ನಾನು ಹೇಳ್ಕೊಡ್ತೀನಿ ಆ ಪಾಯಿಂಟ್ಸ್ನ. ಓಕೆ ಸರ್. ಈ ಥರ ನೀವು ಒಂದು 15 ಡೇಸ್ 1 ಮಂತ್ ನನ್ನ ಜೊತೆ ಕೂತ್ಕೊಂಡು ಲೈವಲ್ಲಿ ಬರೀರಿ, ನಿಮಗೆ ಅನಾಲಿಸಿಸ್ ಬರೆಯೋದು ಬರುತ್ತೆ. ಆವಾಗ ನಾಳೆ ನೀವು ಬೈ ಕಡೆ ಇರಬೇಕಾ ಸೆಲ್ ಕಡೆ ಇರಬೇಕಾ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ ಓಕೆ ಸರ್. ಓಕೆ, ಈಗ ಈ ಲೆವೆಲ್ಸ್ನ ನಿಮ್ಮ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ಅಪ್ಲೈ ಮಾಡಿ ಆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಸೆಂಡ್ ಮಾಡಿ. ಕರೆಕ್ಟ್ ಪ್ಲೇಸಲ್ಲಿ ಹಾಕಿದ್ರೆಲ್ಲ ನೋಡಿ ಹೇಳ್ತೀನಿ ನಾನು. ಓಕೆ ಸರ್. ಗೋವಿಂದ್ರ ಸರ್, ಶರಣಪ್ಪ ಸರ್, ಪ್ರಭಾವತಿ ಮೇಡಮ್, ಎಲ್ಲರ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ನಾಗರಾಜ್ ಸರ್. ಓಕೆ ಸರ್. ಕೇಳಿಸ್ತಾ ಇದೆ ಸರ್. ಸಪೋರ್ಟ್ ಲೈನ್ ರೆಸಿಸ್ಟೆನ್ಸ್ ಲೈನ್ ಹೇಳ್ತೀರಾ ಅಂತ ಹೇಳಿರಿ ಇವಾಗ. ಅದು ಕ್ಲಾಸ್ ಮಾಡುವಾಗ ಹೇಳ್ಕೊಡ್ತೀನಿ ಸರ್. ಕ್ಲಾಸಲ್ಲಿ ಅನಾಲಿಸಿಸ್ ಮಾಡಿ ಕಳಿಸಿ. ಸರ್ ಇದೊಂದು ತೋರಿಸಿ ಸರ್, ಬ್ಯಾಂಕ್ ನಿಫ್ಟಿದೊಂದು. ಬ್ಯಾಂಕ್ ನಿಫ್ಟಿ ಏನು ಮೇಡಮ್? ಸರ್ ಬ್ಯಾಂಕ್ ನಿಫ್ಟಿ ಒಂದು ತೋರಿಸಿ, ಸಪೋರ್ಟ್ ಅಂಡ್ ರೆಸಿಸ್ಟ್. ನಿಮಗೆ ಒಂದು ಅನಾಲಿಸಿಸ್ ವಿಡಿಯೋ ಮಾಡಿನ ಕಳಿಸ್ತೀನಿ ಮೇಡಮ್ ನಿಮ್ಮ ನಂಬರ್ಗೆ. ಅದರಲ್ಲಿ ಕ್ಲಿಯರ್ ಚಾರ್ಟ್ ಇರುತ್ತೆ ನೋಡಿ, ಅದರಲ್ಲಿ ಕಾಪಿ ಮಾಡಿ. ಇಲ್ಲ ಅಂದರೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಹಾಂ ಓಕೆ ಸರ್. ಬರ್ದಿರೋ ನೋಟ್ಸು ಪ್ಲಸ್ ವಿಡಿಯೋ ನಿಮಗೆ ಯೂಟ್ಯೂಬ್ ವಿಡಿಯೋ ಅಲ್ಲ, ಸಪ್ರೇಟ್ ವಿಡಿಯೋ ಮಾಡಿ ಬರ್ತಾ ಇದೆ ಡೈಲಿ ನಿಮಗೆ. ಬರ್ತಿದೆ ಸರ್. ಓಕೆ, ಆ ಥರ ವಿಡಿಯೋ ಒಂದು ಮಾಡಿ ಕಳಿಸ್ತೀನಿ, ಅದನ್ನು ಕಾಪಿ ಮಾಡಿ ನನಗೆ ಸೆಂಡ್ ಮಾಡಿ. ಓಕೆ ಸರ್. ಓಕೆ ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಸಿಗೋಣ ನಾಳೆ. ಸೇಮ್ ಸರ್ 6ರಿಂದ 7 ಕ್ಲಾಸ್ ಅಂದ್ರಲ್ಲ. ಮೇಡಮ್ ನಿಮ್ಗೆ ಕಳಿಸ್ತೀನಿ. ಓಕೆ ಸರ್. ಓಕೆ ಸರ್. ಅಲ್ಲ ಸರ್, ಸಂಜೆ ಈವ್ನಿಂಗ್ ಟೈಮಲ್ಲಿ ಕ್ಲಾಸಿಗೆ ಅಟೆಂಡ್ ಮಾಡೋ ಥರ ಮಾಡಿ ಸರ್. ನನಗೆ ಡೇ ಟೈಮಲ್ಲಿ ವರ್ಕ್ ಇದೆ, ಹಂಗಾಗಿ ಭಾಳ ಕಷ್ಟ ಆಗ್ತಿದ್ವಿ.